Namaste. I am Renuka DR and I am working as an assistant professor in the Department of History, Government First Grade College, Tumkur. In this video, I am discussing the topic Dalhousie's policy of expansion. So, before knowing the his policy of expansion, first we have to know some important things about Dalhousie. So Lord Dalhousie, he was actually Scottish by origin, and he was the youngest Governor General of India, and he is also called as maker of modern India. He studied at Harrow School and Christ Church Oxford College of London, and he entered the active politics in 1837, and he became the member of House of Commons of England. Then in 1848 he was appointed as a Governor General of India, and he served in India from 1848 to 1856. So Lord Dalhousie, he is a Scottish by origin. So he is the youngest Governor General, and in the age of 36 he was appointed as a Governor General of India, and in India he remained for 7 years, and he is called as maker of modern India because he was great in both war and peace. Then in the administrative level he brought many changes or many reforms, and those reforms made him the maker of modern India. That is, the India was modernized on the basis of the reforms. That is, India was westernized in his period in almost all sectors of administration. So Dalhousie, what is the policy of expansion ಅಂತ ನೋಡಿದಾಗ ನೋಡಿ, ದ ಚೀಫ್ ಏಮ್ ವಾಸ್ ದ ಕನ್ಸಾಲಿಡೇಷನ್ ಆಫ್ ಬ್ರಿಟಿಷ್ ಎಂಪೈರ್. ಅವನು ಒಬ್ಬ ಖಂಡಿತವಾಗ್ಲೂ ಭಾರತದಲ್ಲಿ ಆಳ್ವಿಕೆ ಮಾಡಿದಂಥ ಅನೇಕ ಗವರ್ನರ್ ಜನರಲ್ಗಳಲ್ಲಿ ಒಬ್ಬ ಶ್ರೇಷ್ಠ ಗವರ್ನರ್ ಜನರಲ್ ಆಗಿ ನಮಗೆ ಕಂಡುಬರ್ತಾನೆ. ಇವನು ಒಬ್ಬ ಮಹಾನ್ ಸಾಮ್ರಾಜ್ಯವಾದಿ ಆಗಿರ್ತಾನೆ, ಜೊತೆಗೆ ಒಬ್ಬ ಮಹಾನ್ ಆಕ್ರಮಣಕಾರನಾಗೂ ಅವನನ್ನು ನಾವು ಗುರುತಿಸ್ತೀವಿ. ಸಾಮಾನ್ಯ ಇವನ ಸಮಯದಲ್ಲಿ ಏನಾಯಿತು ಅಂದರೆ, ಬ್ರಿಟಿಷರು ಭಾರತವನ್ನು ಗೆಲ್ಲುವಂಥ ಒಂದು ಕೆಲಸ, ಅಥವಾ ಭಾರತವನ್ನು ಸಂಪೂರ್ಣವಾಗಿ ಗೆಲ್ಲುವಂಥ ಕೆಲಸ ಸಂಪೂರ್ಣವಾಗುತ್ತೆ. ಇವನು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅಂದರೆ his intention was the territorial expansion of East India Company in India. So for that he followed 3 policies in expansion ಅಂತ. ಅಂದರೆ ಭಾರತವನ್ನು ವಿಸ್ತರಿಸೋದಕ್ಕೆ ಅವನು 3 ನೀತಿಗಳನ್ನು ಅಳವಡಿಸ್ಕೊಳ್ತಾನೆ. ಅದು ಒಂದು ಥ್ರೂ ವಾರ್ಸ್, ಅಂದರೆ ನೇರವಾದ ಆಕ್ರಮಣ ಮಾಡೋದ್ರ ಮೂಲಕ ಕೆಲವು ರಾಜ್ಯಗಳನ್ನು, ಇಲ್ಲಿದ್ದಂಥ ದೇಶೀಯ ಸಂಸ್ಥಾನಗಳನ್ನು ಸೇರಿಸ್ಕೊಳ್ತಾನೆ. ದೆನ್ ಸೆಕೆಂಡ್ ಒನ್ ಇಸ್ ಆನ್ ದ ಗ್ರೌಂಡ್ಸ್ ಆಫ್ ಮಿಸ್ಗವರ್ನಮೆಂಟ್, ಅಂದರೆ ಅಲ್ಲಿ ದುರಾಡಳಿತದ ನೆಪವನ್ನು ಒಡ್ಡಿ ಕೆಲವು ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾನೆ. ಹಾಗೆ ಮೂರನೇದು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಬಹಳ ಬಲವಾಗಿ ಅನುಸರಿಸಿ ಅದರಿಂದನೂ ಸಾಕಷ್ಟು ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದ ಅಧಿಪತ್ಯಕ್ಕೆ ಒಳಪಡಿಸ್ತಾನೆ. ಈಗ ನಾನು ಈ ಒಂದು ವಿಡಿಯೋದಲ್ಲಿ ಮೊದಲ 2 ನೀತಿಗಳನ್ನು ನಾನು ಚರ್ಚೆ ಮಾಡ್ತೀನಿ. ಅಂದರೆ ಮೊದಲ 2 ನೀತಿಗಳು ಅಂತ ಹೇಳಿದರೆ, ಇಲ್ಲಿ ಮೊದಲನೇದು ಥ್ರೂ ವಾರ್ಸು, ದೆನ್ ಸೆಕೆಂಡ್ ಒನ್ ಇಸ್ ಆನ್ ದ ಗ್ರೌಂಡ್ಸ್ ಆಫ್ ಮಿಸ್ಗವರ್ನಮೆಂಟ್, ಅಂದರೆ ನೇರವಾದ ಆಕ್ರಮಣದಿಂದ ಕೆಲವು ರಾಜ್ಯಗಳನ್ನು ಒಳಪಡಿಸ್ಕೊಂಡ, ಹಾಗೆಯೇ ಆನ್ ದ ಗ್ರೌಂಡ್ಸ್ ಆಫ್ ಮಿಸ್ಗವರ್ನಮೆಂಟ್, ಅಂದರೆ ದುರಾಡಳಿತದ ನೆಪವನ್ನು ಒಡ್ಡಿ ಕೆಲವು ರಾಜ್ಯಗಳನ್ನು ವಶಪಡಿಸ್ಕೊಂಡ ಅಂತ. ಹಾಗಾದ್ರೆ ಈಗ ಮೊದಲನೇದು ನಾವು ನೋಡೋಣ. ಮೊದಲನೇದು ಥ್ರೂ ವಾರ್ಸ್. ಸೊ ಥ್ರೂ ವಾರ್ಸ್ ಅಂತ ಹೇಳಿದಾಗ ನೋಡಿ, ಹಿ ಫಾಟ್ 3 ವಾರ್ಸ್ ಇನ್ ಇಂಡಿಯಾ. ಒಟ್ಟು 3 ಯುದ್ಧಗಳನ್ನು ಅವನು ಭಾರತದಲ್ಲಿ ಮಾಡ್ತಾನೆ. ಸೊ ಇವು ಭಾರತದಲ್ಲಿ ಆ ಯುದ್ಧಗಳಿಂದ ಸಹಜವಾಗಿ ಅವನು ಅಂದ್ಕೊಂಡ ಹಾಗೇನೆ ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಪ್ರಾದೇಶಿಕ ಒಂದು ವಿಸ್ತರಣೆಗೆ ಅದು ಕಾರಣ ಆಗುತ್ತೆ. ಈಗ ಅದರಲ್ಲಿ 3 ಯುದ್ಧಗಳು ಯಾವುದ್ಯಾವುದು ಅಂತ ಹೇಳಿದ್ರೆ, ಸೆಕೆಂಡ್ ಆಂಗ್ಲೋ ಸಿಕ್ ವಾರ್, ದಟ್ ವಾಸ್ ಫಾಟ್ ಇನ್ 1849. ದ ಸೆಕೆಂಡ್ ಒನ್ ಈಸ್ ವಾರ್ ವಿತ್ ಸಿಕ್ಕಿಂ, ದಟ್ ವಾಸ್ ಫಾಟ್ ಇನ್ 1852. ಆ್ಯಂಡ್ ದ ಥರ್ಡ್ ಒನ್ ಈಸ್ ಸೆಕೆಂಡ್ ಬರ್ಮೀಸ್ ವಾರ್, that was fought in 1859. So let us see the first war, that is second Anglo-Sikh war. ಸೊ ಎರಡನೇ ಆಂಗ್ಲೋ ಸಿಖ್ ಕದನವನ್ನು ನೋಡಿದಾಗ ಇದು 1849ರಲ್ಲಿ
ನಡೆದಂಥ ಯುದ್ಧ. ಹಾಗಾದರೆ ಪ್ರತಿಯೊಂದು ಯುದ್ಧಕ್ಕೆ ಕಾರಣಗಳಿರುತ್ತೆ, ಹಾಗೆ ನಾವಲ್ಲಿ ಅದರ ಪರಿಣಾಮಗಳನ್ನು ನೋಡ್ತೀವಿ. ಹಾಗಾದರೆ ಇಲ್ಲಿ ವಾಟ್ ಆರ್ ದ ರೀಸನ್ಸ್ ಫಾರ್ ದ ವಾರ್, ಕಾರಣಗಳೇನು ಅಂತ ನಾವು ನೋಡಿದಾಗ ನೋಡಿ, ಇಲ್ಲಿ ಸಾಮಾನ್ಯವಾಗಿ ಇವೆಲ್ಲ ಏನಾಗಿದ್ವು ಅಂತ ಹೇಳಿದ್ರೆ ಇವೆಲ್ಲ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾದಂಥ ರಾಜ್ಯಗಳು ಅಂತ. ಸೊ ಇಲ್ಲಿ ಅಬಾಲಿಷನ್ ಆಫ್ ಪೆನ್ಷನ್ ಆಫ್ ಕ್ವೀನ್ ಜಿಂದಾನ್. ಸೊ ಇಲ್ಲಿ ಈ ಒಂದು ಯುದ್ಧ 1849ರಲ್ಲಿ ಯುದ್ಧ ನಡೆಯುತ್ತೆ. ಆದರೆ ಇದಕ್ಕಿಂತ ಇದು ಎರಡನೇ ಆಂಗ್ಲೋ ಸಿಕ್ ವಾರ್. ಆದರೆ ಮೊದಲನೇ ಆಂಗ್ಲೋ ಸಿಕ್ ಕದನ ನಡೆದಂಥ ಸಮಯದಲ್ಲಿ ಲಾರ್ಡ್ ಹಾರ್ಡಿಂಜನ ನೇತೃತ್ವದಲ್ಲಿ ಈ ಮೊದಲನೇ ಯುದ್ಧ ಏನು ನಡೆದಿರುತ್ತೆ ಅದರಲ್ಲಿ ಸಿಖ್ಖರು ಸೋತು ಹೋಗಿರ್ತಾರೆ. ಸೊ ಸೋತು ಹೋಗೋದ್ರ ಜೊತೆಗೆ ಕೆಲವು ಕಟ್ಟುಪಾಡುಗಳಿಗೆ ಅವರು ಒಳಗಾಗಿರ್ತಾರೆ. ಸೊ ಅಂದರೆ ಅಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಅಲ್ಲಿರ್ತಾನೆ, ಜೊತೆಗೆ ಅಲ್ಲಿ ಇರುವಂಥ ರಾಜನಿಗೆ ಪೆನ್ಷನನ್ನು ಕೊಡುವಂಥ ಒಂದು ವ್ಯವಸ್ಥೆ ಇರುತ್ತೆ. ಸೊ ಆ ಸಮಯದಲ್ಲಿ ಅಲ್ಲಿದ್ದಂಥ ರಾಣಿಗೆ ಅವರು ಪೆನ್ಷನನ್ನು ಕೊಡ್ತಾ ಇರ್ತಾರೆ. ಇಡೀ ಆಡಳಿತದ ಒಂದು ಉಸ್ತುವಾರಿಯನ್ನು ಆಕೆ ಪರೋಕ್ಷವಾಗಿ ವಹಿಸ್ಕೊಂಡಿರ್ತಾಳೆ ಹೊರತು ಅಲ್ಲಿ ಪ್ರತ್ಯಕ್ಷವಾಗಿ ಆಳ್ವಿಕೆ ಮಾಡ್ತಾ ಇದ್ರು. ಅಲ್ಲಿ ಅದನ್ನೆಲ್ಲ ಪರೋಕ್ಷವಾಗಿ ಅದನ್ನು ನಿರ್ವಹಿಸ್ತಾ ಇದ್ದವ್ರು ಯಾರು ಅಂತ ಹೇಳಿದ್ರೆ ಬ್ರಿಟಿಷರು ಅನ್ನೋದು ನಾವಲ್ಲಿ ಗಮನಿಸಬೇಕಾಗುತ್ತೆ. ಒಂಥರ ತಮ್ಮ ಸಂಪೂರ್ಣ ಅಧಿಕಾರವನ್ನು ಅವರು ಕಳ್ಕೊಂಡಿರ್ತಾರೆ. ಸೊ ಅಂಥ ಸಮಯದಲ್ಲಿ ಇವ್ರು ಏನು ಪೆನ್ಷನನ್ನು ಕೊಡುವಂಥ ನಿರ್ಧಾರ ಆಗಿರುತ್ತೆ, ಆ ಪೆನ್ಷನನ್ನು ಸ್ಟಾಪ್ ಮಾಡ್ತಾರೆ. ರಾಣಿಗೆ ಕೊಡ್ತಾ ಇದ್ದಂಥ ಪೆನ್ಷನನ್ನು ಸ್ಟಾಪ್ ಮಾಡ್ತಾರೆ. ಇದು ಒಂದು ಕಾರಣವಾಗುತ್ತೆ. ದೆನ್ ಏನು ಆ ಒಂದು ಆಡಳಿತ ವ್ಯವಸ್ಥೆನಲ್ಲಿ ಸಿಖ್ ಅಧಿಕಾರಿಗಳು ಇರ್ತಾರೆ, ಹೈಯರ್ ಆರ್ಡರ್ನಲ್ಲಿ ಏನು ಸಿಖ್ ಅಧಿಕಾರಿಗಳು ಇರ್ತಾರೆ, ಅವರನ್ನು ಇವ್ರೇನು ಮಾಡ್ತಾರೆ, ಆ ಅಧಿಕಾರದಿಂದ ಅವರನ್ನು ಕಿತ್ತು ಹಾಕ್ತಾರೆ. ದಟ್ ಈಸ್ ಕಾನ್ಫಿಸ್ಕೇಷನ್ ಆಫ್ ಆಲ್ ಹೈಯರ್ ಪೋಸ್ಟ್ ಆಫ್ ಸಿಖ್ಸ್. ಅಂದರೆ ಸಿಖ್ಖರ ಎಲ್ಲ ಹೈಯರ್ ಉನ್ನತ ಅಧಿಕಾರದ ಸೇವೆಗಳೇನಿರುತ್ತೆ ಅದನ್ನೆಲ್ಲ ಅವರು ಕಿತ್ತು ಹಾಕ್ತಾರೆ. ಇದೇ ಸಮಯದಲ್ಲಿ ಮುಲ್ತಾನಲ್ಲಿದ್ದಂಥ ಗವರ್ನರು ಯಾರು, ಮಲ್ರಾಜ್ ಅಂತ ಹೇಳಿ, ಅವನು ಏನು ಟ್ಯಾಕ್ಸನ್ನು ಇವರು ಹೆಚ್ಚಿಗೆ ಮಾಡಬೇಕು ಅಂತ ಇರ್ತಾರೆ ಅದನ್ನು ಅವನು ಕೊಡೋದಕ್ಕೆ ಒಂದು ಕಡೆ ನಿರಾಕರಿಸ್ತಾನೆ. ಅದ್ರ ಜೊತೆಗೆ ಇದುವರೆಗೆ ಏನು ಅಕೌಂಟ್ಸ್ ಏನೆಲ್ಲ ದಾಖಲೆಗಳನ್ನು ಮಾಡ್ಕೊಂಡಿದ್ದಾರೆ ಅದನ್ನು ತಂದು ತೋರಿಸ್ಬೇಕು ಅಂತ ಹೇಳಿ ಬ್ರಿಟಿಷರು ಸ್ವಲ್ಪ ಅಲ್ಲಿ ಅವನಿಗೆ ಆದೇಶವನ್ನು ಕೊಟ್ಟಾಗ ಅವನು ಆ ಆದೇಶವನ್ನು ಕಡೆಗಣಿಸ್ತಾನೆ, ಒಪ್ಕೊಳ್ಳಲ್ಲ. ಒಂದು ಕಡೆ ಟ್ಯಾಕ್ಸನ್ನು ಕಟ್ಟೋದಕ್ಕೂ ಒಪ್ಕೊಳ್ಳಲ್ಲ, ಇನ್ನೊಂದು ಅವ್ರು ಏನು ಲೆಕ್ಕಪತ್ರಗಳ ದಾಖಲೆಗಳನ್ನು ತೊಗೊಂಡು ಬನ್ನಿ ಅಂತ ಹೇಳಿದಾಗ ಅದನ್ನು ತೊಗೊಂಡು ಬರೋದಕ್ಕೂ ಅವನು ಒಪ್ಕೊಳ್ಳಲ್ಲ. ಸೊ ಇದರಿಂದ ಒಂದು ಕಡೆ ಎಲ್ಲೋ ಅವನಿಗೆ ಬ್ರಿಟಿಷರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ನಮ್ಮ ಸಾಮ್ರಾಜ್ಯದ ಒಳನುಗ್ಗಿ ಇವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆಗಳು ಸಹಜವಾಗಿ ಇದ್ದೇ ಇತ್ತು. ಸೊ ಅವನು ಅದನ್ನು ಬಹಿರಂಗವಾಗಿ ಅದನ್ನು ವ್ಯಕ್ತಪಡಿಸ್ತಾನೆ. ಸೊ ಇದರಿಂದ ಏನಾಯಿತು ಅಂತ ಹೇಳಿದ್ರೆ ಒಂದು ಕಡೆ ಒಂದು ಬ್ರಿಟಿಷರು ಮತ್ತು ಅಲ್ಲಿರುವಂಥ ಸ್ಥಳೀಯ ಸಿಖ್ಖರ ನಡುವೆ ಒಂದಷ್ಟು ಬಿಸಿ ವಾತಾವರಣ ಅಲ್ಲಿ ನಾವಲ್ಲಿ ಗುರುತಿಸ್ಬೋದು. ಅಂಥ ಸಮಯದಲ್ಲಿ ಕೆಲವು ಬ್ರಿಟಿಷ್ ಅಧಿಕಾರಿಗಳನ್ನು ಇದರಿಂದ ರೊಚ್ಚಿಗೆದ್ದಂಥ ಸಿಖ್ಖರು ಏನು ಮಾಡ್ತಾರೆ ಅಂತ ಹೇಳಿದರೆ ಕೆಲವು ಬ್ರಿಟಿಷ್ ಅಧಿಕಾರಿಗಳನ್ನು ಅಲ್ಲಿ ಹತ್ಯೆ ಮಾಡ್ತಾರೆ. ಇದು ಆ ಯುದ್ಧಕ್ಕೆ ಕಾರಣವಾದಂಥ ಅಂಶಗಳು. ಹಾಗಾದರೆ ಏನಾಯಿತು ಆ ಯುದ್ಧದ ಘಟನೆಯನ್ನು ನಾವು ನೋಡೋದಾದರೆ, ಬ್ರಿಟಿಷ್ ಆರ್ಮಿ ಮಾರ್ಚ್ ಟುವರ್ಡ್ಸ್ ಪಂಜಾಬ್. ನೇಪಿಯರ್ ಎಂಬ ಅಧಿಕಾರಿಯ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಪಂಜಾಬ್ ಕಡೆ ಧಾವಸ್ ಬರುತ್ತೆ. ಸೊ ಬ್ಯಾಟಲ್ಸ್ ಇನ್ ಜಲಿಯನ್ವಾಲಾ ಆ್ಯಂಡ್ ಗುಜರಾತ್, ಅಂದರೆ ಇಲ್ಲಿ ಚೇನಾಬ್ ನದಿ ತೀರ, ಗುಜರಾತ್ ಅಂತ ಹೇಳಿದರೆ ಚೇನಾಬ್ ನದಿ ತೀರದ ಪ್ರದೇಶವನ್ನು ಇವತ್ತು ನೀವೇನು ಗುಜರಾತ್ ಅಂತ ಕರಿತಾ ಇದ್ದಾರೆ ಆ ಭಾಗ ಅಲ್ಲ, ಚೇನಾಬ್ ನದಿ ತೀರದಲ್ಲಿ ಈ ಒಂದು ಪ್ರದೇಶ ಇದೆ, ಇಲ್ಲಿ ಪ್ರದೇಶವಿರುತ್ತೆ, ಇಲ್ಲಿ ಆ ಯುದ್ಧ ನಡೆಯುತ್ತೆ. ಇನ್ನೊಂದು ಜಲಿಯನ್ವಾಲಾ ಅಂತ ಹೇಳಿ ಈ ಎರಡೂ ಸ್ಥಳಗಳಲ್ಲಿ, ಎರಡೂ ಪಂಜಾಬಲ್ಲಿ ಬರುವಂಥ ಸ್ಥಳಗಳು, ಈ ಎರಡೂ ಕಡೆ ಯುದ್ಧ ನಡೆಯುತ್ತೆ. ಹಾಗಾದರೆ ಒಂದು ಯುದ್ಧದ ಪರಿಣಾಮ ಏನು ಅಂತ ಹೇಳಿದ್ರೆ, ಇನ್ ಮಾರ್ಚ್ 1849 ಪಂಜಾಬ್ ಒನ್ ಬೈ ಬ್ರಿಟಿಷ್ ಆ್ಯಂಡ್ ಅನೆಕ್ಸ್ಡ್ ಟು ದ ಬ್ರಿಟಿಷ್ ಎಂಪೈರ್. ಅಂದರೆ ಇದು ಬ್ರಿಟಿಷರು ಈ ಒಂದು ಯುದ್ಧದಲ್ಲಿ ಗೆಲುವನ್ನು ಪಡ್ಕೊಳ್ತಾರೆ. ಹಾಗೆಯೇ ಆ ಪಂಜಾಬನ್ನು ಏನು ಮಾಡ್ತಾರೆ, ಬ್ರಿಟಿಷ್ ಎಂಪೈರ್ಗೆ ಅದನ್ನು ಸೇರಿಸ್ಕೊಳ್ಳೋವಂಥ ಒಂದು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅದನ್ನು ಸೇರಿಸ್ಕೊಳ್ಳೋವಂಥ ಪ್ರಯತ್ನವಾಗುತ್ತೆ. ಸೊ ಅದಾದ ಮೇಲೆ ನಂತರ ದಿಲೀಪ್ ಸಿಂಗ್ ಏನಿದ್ದಾನೆ ಅಲ್ಲಿದ್ದಂಥ ರಾಜ, ಮುಂದೆ ರಾಜ ಆಗುವಂಥ ವ್ಯಕ್ತಿ ಅವ್ರೇನು ಮಾಡ್ತಾರೆ, ಅವನಿಗೆ ಪೆನ್ಷನನ್ನು ಕೊಟ್ಟು ಅವನಿಗೆ ಇಂಗ್ಲೆಂಡಿಗೆ ಕಳಿಸ್ತಾರೆ. ಹೈಯರ್ ಸ್ಟಡಿ ಮಾಡಬೇಕು ಅನ್ನೋ ಮಾಡಿಸುವಂಥ ಉದ್ದೇಶ ಇಟ್ಕೊಂಡು ಅವ್ರೇನು ಮಾಡ್ತಾರೆ, ಅವನನ್ನು ಇಂಗ್ಲೆಂಡ್ಗೆ ಕಳಿಸ್ತಾರೆ. ಅಂದರೆ ಒಂದು ನೆಪ ಅಷ್ಟೇ, ಇಡೀ ಪಂಜಾಬನ್ನು ತನ್ನ ಆಧಿಪತ್ಯಕ್ಕೆ ಒಳಪಡಿಸ್ಕೊಳ್ಳೋದಕ್ಕೆ ಅವರು ಇದು ಒಂದು ಕೆಲಸ ಮಾಡ್ತಾರೆ. ಸೊ ಇಷ್ಟು ಅಲ್ಲಿ ನಾವು ಏನು ಎರಡನೇ ಆಂಗ್ಲೋ ಕದನ ಅಂತ ನೋಡ್ತಾ ಇದ್ದೀವಿ, ಅಲ್ಲಿ ನಾವು ಗಮನಿಸ್ತಾ ಇರುವಂಥ ಕೆಲವು ವಿಷಯಗಳು. ಸೊ ಇದ್ರ ಮೂಲಕ ಪಂಜಾಬ್ ಅತ್ಯಂತ ಶ್ರೀಮಂತ ಪ್ರಾಂತ್ಯ. ಉತ್ತರ ಭಾರತದಲ್ಲಿ ನಾವು ಎರಡೂ ಪ್ರಮುಖ ಶ್ರೀಮಂತ ಪ್ರಾಂತ್ಯಗಳನ್ನು ಗುರುತಿಸ್ತೀವಿ, ಒಂದು ಪಂಜಾಬು ಮತ್ತೊಂದು ಬಂಗಾಳ. ಸೊ ಇಲ್ಲಿ ಪಂಜಾಬ್ ಏನಾಯಿತು ಅಂತ ಹೇಳಿದ್ರೆ ಅಲ್ಲಿ ಬ್ರಿಟಿಷರ ಆಧಿಪತ್ಯಕ್ಕೆ ಒಳಪಡುವಂಥ ಯುದ್ಧವಾಗಿ ನಮಗಿದು ಕಂಡುಬರುತ್ತೆ. ಇನ್ನು ಮುಂದೆ ಸಾಕಷ್ಟು ಸಮಯದವರೆಗೆ ಪಂಜಾಬು ಇವರ ಅಧೀನದಲ್ಲೇ ಮುಂದುವರಿಯಿತು ಅನ್ನೋದು ನಾವು ಗಮನಿಸಬೇಕಾಗುತ್ತೆ.
ಇನ್ನು ಎರಡನೇ ಯುದ್ಧ ಅಂತ ಹೇಳಿದರೆ ವಾರ್ ವಿತ್ ಸಿಕ್ಕಿಂ ರಾಜ್ಯದೊಂದಿಗೆ 1852ರಲ್ಲಿ ಯುದ್ಧವನ್ನು ಇವರು ಮಾಡ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಫ್ಕೋರ್ಸ್ ಅಲ್ಲಿ ಎಲ್ಲ ಕಡೆ ಫ್ರೀ ಟ್ರೇಡ್ ಪಾಲಿಸಿ ಅಂದರೆ ಮುಕ್ತ ವ್ಯಾಪಾರ ನೀತಿಯನ್ನು ಅನುಸರಿಸ್ತಾ ಇರ್ತಾರೆ. ದೇಶದ ಒಳಭಾಗದಲ್ಲಿ ಇವರ ಸಿಕ್ಕಿಂ ಅಂತ ಹೇಳಿದ್ರೆ ಅದು ಒಂದು ಸಂಸ್ಥಾನ, ಅದ್ರ ಒಳಭಾಗದಲ್ಲಿ ನುಗ್ಗಿ ಬ್ರಿಟಿಷರ ಒಂದು ಆಟಾಟೋಪ ನಾವಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ಆ ಸಿಕ್ಕಿಂನ ಅರಸ ಏನು ಮಾಡ್ತಾನೆ, ಇಬ್ಬರು ಬ್ರಿಟಿಷ್ ಅಧಿಕಾರಿಗಳನ್ನು ಅಲ್ಲಿ ಅರೆಸ್ಟ್ ಮಾಡ್ತಾನೆ, ಅಂದರೆ ಅವರನ್ನು ಬಂಧನಕ್ಕೆ ಒಳಪಡಿಸ್ತಾನೆ. ಸೊ ಬಂಧನಕ್ಕೆ ಒಳಪಡಿಸಿದಾಗ ಅಲ್ಲಿ ಆರ್ಡರ್ ಆಫ್ ದ ಬ್ರಿಟಿಷ್ ವಾಸ್ ಟು ರಿಲೀಸ್ ಮಾಡಬೇಕು ಅಂಥೇಳಿ ಆರ್ಡರ್ ಮಾಡ್ತಾರೆ. ಆ ಬ್ರಿಟಿಷ್ ಅಧಿಕಾರಿಗಳನ್ನು ಬಿಟ್ಬಿಡಿ ಅಂಥೇಳಿ ಅಲ್ಲಿ ಆರ್ಡರ್ ಮಾಡಿದ್ರೆ, ಬಟ್ ದಟ್ ವಾಸ್ ನೆಗ್ಲೆಕ್ಟೆಡ್ ಬೈ ದ ಕಿಂಗ್ ಆಫ್ ಸಿಕ್ಕಿಂ. ಸೊ ದಿಸ್ ವಾಸ್ ದ ಮೇನ್ ರೀಸನ್ ಫಾರ್ ದ ವಾರ್ ಆಫ್ ಸಿಕ್ಕಿಂ. ಸೊ ವಾಟ್ ಈಸ್ ದ ರಿಸಲ್ಟ್ ಅಂತ ಹೇಳಿದರೆ, ಅಫ್ಕೋರ್ಸ್ ದ ಸಿಕ್ಕಿಂ ಕಿಂಗ್ ಹ್ಯಾಸ್ ಟು ಫೇಸ್ ದ ಅಟ್ಯಾಕ್ ಆಫ್ that is Dalhousie, and the result was the king of Sikkim was defeated by the Britishers, and British captured Darjeeling and they annexed many places of Sikkim to the British Empire. Then ನೋಡಿ ಡಾಲ್ಹೌಸಿ ನೇತೃತ್ವದಲ್ಲಿ ಈ ಸೈನ್ಯದ ಒಂದು ದಾಳಿಯನ್ನು ಸಿಕ್ಕಿಂ ಅರಸ ಎದುರಿಸಬೇಕಾಗುತ್ತೆ. ಹಾಗೆ ಅದರ ಒಂದು ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ, ಡಾರ್ಜಿಲಿಂಗ್ ಏನಾಯಿತು ಅಂತ ಹೇಳಿದ್ರೆ ಬ್ರಿಟಿಷ್ ಸಾಮ್ರಾಜ್ಯದ ಆಧಿಪತ್ಯಕ್ಕೆ ಡಾರ್ಜಿಲಿಂಗ್ ಮತ್ತು ಅನೇಕ ಪ್ರದೇಶಗಳು, ಸಿಕ್ಕಿಂನ ಅನೇಕ ಪ್ರದೇಶಗಳನ್ನು ಬ್ರಿಟಿಷರು ತಮ್ಮ ಆಧಿಪತ್ಯಕ್ಕೆ ಒಳಪಡಿಸ್ಕೊಳ್ತಾರೆ. ಇನ್ನು ನಂತರದ ಒಂದು ಯುದ್ಧ ಅಂತ ಹೇಳಿದ್ರೆ ಸೆಕೆಂಡ್ ಬರ್ಮೀಸ್ ವಾರ್ ಆಫ್ 1859. ಸೊ ದಿಸ್ ಈಸ್ ಅನದರ್ ಇಂಪಾರ್ಟೆಂಟ್ ವಾರ್ where the far eastern place was annexed to the British Empire. So here the reason for the war was the refusal of the Treaty of Yandabu. ಅಂದರೆ ಇಲ್ಲಿ ಯಾಂದಬು ಒಪ್ಪಂದ ಅಂತ ಹೇಳಿದ್ರೆ ನೋಡಿ, ಇದು 1859ರಲ್ಲಿ ನಡೆದಂಥ ಯುದ್ಧವನ್ನು ನಾವು ಸೆಕೆಂಡ್ ಬರ್ಮೀಸ್ ವಾರ್ ಅಂತ ಕರೀತಾ ಇದ್ವಿ. ಇದಕ್ಕಿಂತ ಹಿಂದೆ ಏನು ಮೊದಲನೇ ಬರ್ಮೀಸ್ ವಾರ್ ಆಗಿತ್ತು 1824ರಲ್ಲಿ ಬ್ರಿಟಿಷರು ಬರ್ಮಾದೊಂದಿಗೆ ಯುದ್ಧವನ್ನು ಮಾಡಿರ್ತಾರೆ. ಆ ಯುದ್ಧದ ಒಂದು ಪರಿಣಾಮ ಏನು ಅಂದರೆ, ಬ್ರಿಟಿಷರು ಆ ಯುದ್ಧದಲ್ಲಿ ಗೆಲ್ಲೋದ್ರ ಜೊತೆಗೆ ಅಲ್ಲಿ ಬರ್ಮಾದ ಒಂದು ಅಧಿಕಾರವನ್ನು ಅಲ್ಲಿಯ ದೊರೆಗಳ ಅಡಿಯಲ್ಲೇ ಆ ಒಂದು ವ್ಯವಸ್ಥೆಯನ್ನು ಬಿಟ್ಟಿರ್ತಾರೆ. ಅಂದರೆ ಅವರೇ ಅಲ್ಲಿ ಅಧಿಕಾರವನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಬಟ್ ಆದರೆ ಒಪ್ಪಂದ ಹೇಗಿರುತ್ತೆ ಅಂತ ಹೇಳಿದರೆ, ಬರ್ಮಾದಲ್ಲಿ ಮುಕ್ತ ವ್ಯಾಪಾರ ನೀತಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ಅಂಶ ನಾವು ಆ ಒಪ್ಪಂದದಲ್ಲಿ ನೋಡ್ತೀವಿ. ಬಟ್ ಆ ಸಮಯದಲ್ಲಿ ಅದನ್ನು ನಾವು ಒಪ್ಕೊಂಡಿರುವೆ. ಕಾಲ ನಂತರದಲ್ಲಿ ಮುಂದೆ ಬರ್ಮಾದಲ್ಲಿ 1859 ಬರೋ ಅಷ್ಟೊತ್ತಿಗೆ ಆ ಬರ್ಮಾದಲ್ಲಿ ಬಂದಂಥ ರಾಜ ಆಳ್ವಿಕೆ ಮಾಡೋರು ಏನು ಮಾಡ್ತಾರೆ, ಈ ಯಾಂದಬು ಟ್ರೀಟಿಯ ಒಂದು ಏನು ಯಾಂದಬು ಒಪ್ಪಂದದ ಅಂಶಗಳನ್ನು ಅವ್ರು ಏನು ಮಾಡ್ತಾರೆ, ಕಡೆಗಣಿಸ್ತಾರೆ. ಅಂದರೆ ಅವರು ಒಂಥರ ಅದಕ್ಕೆ ಅಡೆತಡೆಯನ್ನು ಒಡ್ಡುತ್ತಾರೆ, ಮುಕ್ತ ವ್ಯಾಪಾರ ನೀತಿಗೆ ಅಡೆತಡೆಯನ್ನು ಒಡ್ತಾರೆ. ಮತ್ತು ಅಲ್ಲಿ ಇರುವಂಥ ಕೆಲವು ಬ್ರಿಟಿಷರು, ಆಗಲೇ ಅದು ಸಾಕಷ್ಟು ಜನ ಬ್ರಿಟಿಷರು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ, ಅವ್ರ ಜೊತೆ ದಟ್ ಈಸ್ ದ ಇಲ್ ಟ್ರೀಟೆಡ್ ದ ಬ್ರಿಟಿಷರ್ಸ್ ಅಂತ, ಆ ಬ್ರಿಟಿಷರೊಂದಿಗೆ ತುಂಬ ಕೆಟ್ಟದಾಗಿ ನಡ್ಕೊಂಡ್ರು, ಅಂದರೆ ಅವರನ್ನು ಒಂಥರ ಅವಮಾನಗೊಳಿಸಿದ್ರು. ಈ ಥರ ನಡೆಯುವಂಥ ಒಂದು ವಿಷಯಗಳು ಏನಾಗ್ತವೆ, ಡಾಲ್ಹೌಸಿಯ ಕಿವಿಯನ್ನು ತಲುಪುತ್ತೆ. ಅಲ್ಲಿರುವಂಥ ಬ್ರಿಟಿಷರು ಡಾಲ್ಹೌಸಿಗೆ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ, ನಮಗೆ ಈ ಥರ ಇಲ್ಲಿ ತುಂಬ ನಮ್ಮ ಜೊತೆ ನಡ್ಕೊಳ್ತಾ ಇರೋವಂಥ ರೀತಿ ಸರಿ ಇಲ್ಲ, ಜೊತೆಗೆ ಅಲ್ಲಿ ಮುಕ್ತ ವ್ಯಾಪಾರಕ್ಕೆ ಬರ್ಮೀಯರು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅನ್ನೋ ವಿಷಯ ಡಾಲ್ಹೌಸಿಯ ಕಿವಿ ತಲುಪತ್ತೆ. ಹಾಗಾದ್ರೆ ಅದರ ರಿಸಲ್ಟ್ ಏನು? ಸೊ ಅದರ ಒಂದು ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ, ವಾರ್ ಡಿಕ್ಲೇರ್ಡ್ ಆನ್ 2 ಏಪ್ರಿಲ್ 1852 ಆ್ಯಂಡ್ ಇಟ್ ಲಾಸ್ಟೆಡ್ ಇನ್ 1 ಮಂತ್ ಅಂತ. ಅಂದರೆ ನೋಡಿ, ಡಾಲ್ಹೌಸಿ ಏನು ಮಾಡ್ತಾನೆ, ಮೊದಲಿಗೆ ಸಂಧಾನ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಲ್ಯಾಂಬರ್ಟ್ ಎಂಬ ಅಧಿಕಾರಿಯನ್ನು ಬರ್ಮಾಕ್ಕೆ ಕಳಿಸ್ತಾನೆ. ಬಟ್ ಆ ಸಮಯದಲ್ಲಿ ಆ ಸಂಧಾನ ಮುರಿದು ಹೋಗುತ್ತೆ. ಅದೇ ಸಮಯದಲ್ಲಿ ಲ್ಯಾಂಬರ್ಟು ಆ ಬರ್ಮಾ ದೇಶಕ್ಕೆ ಸೇರಿದಂಥ ಒಂದು ನೌಕೆಯನ್ನು ವಶಪಡಿಸ್ಕೊಳ್ತಾನೆ. ಇಮಿಡಿಯೇಟ್ ಆಗಿ ಯುದ್ಧ ಏನಾಗುತ್ತೆ, ಪ್ರಾರಂಭ ಆಗುತ್ತೆ. ಆ ಯುದ್ಧದ ಒಂದು ಪರಿಣಾಮವನ್ನು ನಾವು ನೋಡ್ತು ಅಂತ ಹೇಳಿದ್ರೆ, ಅಲ್ಲಿ ಯುದ್ಧ ಪ್ರಾರಂಭ ಆಯಿತು ಅಂತ ಹೇಳಿದಾಗ ಹುಡುವಿನ ನೇತೃತ್ವದಲ್ಲಿ ಡಾಲ್ಹೌಸಿ ಕಳಿಸಿದಂಥ ಅಧಿಕಾರಿ ಹುಡುವಿನ ನೇತೃತ್ವದಲ್ಲಿ ಯುದ್ಧ ನಡೆಯುತ್ತೆ. ಆ ಯುದ್ಧದ ಪರಿಣಾಮವನ್ನು ನಾವು ನೋಡೋದಾದರೆ, ಬರ್ಮಿಯರು ಸೋಲನ್ನು ಒಪ್ಕೊಳ್ತಾರೆ. ಹಾಗೆ ರಂಗೂನು, ಬೇಸಿನು, ಪ್ರೋಮ್, ಪೆಗು ಆ್ಯಂಡ್ ಸೌತ್ ಬರ್ಮಾ ಕ್ಯಾಪ್ಚರ್ಡ್ ಆ್ಯಂಡ್ ಅನೆಕ್ಸ್ಡ್, ಅಂದರೆ ಇಷ್ಟು ಪ್ರದೇಶಗಳನ್ನು ಬ್ರಿಟಿಷರು ಏನು ಮಾಡ್ತಾರೆ, ತಮ್ಮ ವಶಕ್ಕೆ ತಗೊಳ್ತಾರೆ. ಆ್ಯಂಡ್ ರಂಗೂನ್ ಬಿಕೇಮ್ ದ ಕ್ಯಾಪಿಟಲ್ ಸಿಟಿ ಆಫ್ ಬರ್ಮಾ, ಆ್ಯಂಡ್ ಬರ್ಮಾ ವಾಸ್ ಒನ್ ಆಫ್ ದ ಟೆರಿಟರಿ ಅನ್ನೋದಕ್ಕಿಂತ ಬ್ರಿಟಿಷರ ಒಂದು ಸಾಮ್ರಾಜ್ಯದ ಭಾಗ ಅಂಥೇಳಿ ಕರೆಸ್ಕೊಳ್ಳೋದಕ್ಕೆ ಯುದ್ಧ ಅಲ್ಲೇನಾಗುತ್ತೆ, ಕಾರಣವಾಗುತ್ತೆ. ಹೇಗಿದ್ರು ಇಲ್ಲಿ ಬರ್ಮಾ ಅಂತ ಹೇಳಿದಾಗ ತುಂಬ ದಿನದ ಆಸೆ ಇರುತ್ತೆ ಯಾರಿಗೆ, ಡಾಲ್ಹೌಸಿಗೆ
ತೀರಾ ದೂರದ ಒಂದು ಭಾರತದ ಪೂರ್ವ ಭಾಗದ ಪ್ರದೇಶದ ಮೇಲೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅಂತ ಹೇಳಿ ತುಂಬ ಮಹದಾಸೆಯನ್ನು ಡಾಲ್ಹೌಸಿ ಹೊಂದಿರ್ತಾನೆ. ಅದಕ್ಕೆ ಇದೊಂಥರ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ಇಲ್ಲಿ ಇಂಥ ಒಂದು ವಿಷಯ ಅವನ ಕಿವಿ ತಲುಪುತ್ತೆ. ಅಲ್ಲಿ ಅವರು ಏನು ಬರ್ಮಿಯರು ಅಲ್ಲಿರುವಂಥ ಅಧಿಕಾರಿಗಳ ಜೊತೆ ಸರಿಯಾಗಿ ನಡ್ಕೊಳ್ತಾ ಇಲ್ಲ, ಯಾಂದಬೋ ಟ್ರೀಟಿಯ ಏನು ವಿಷಯಗಳು ಇದ್ದಾವೆ ಅದನ್ನು ಒಪ್ಕೊಳ್ತಾ, ಕರಾರುಗಳು ಏನಿದ್ದಾವೆ ಅದ್ರ ಪ್ರಕಾರ ಬರ್ಮಿಯರು ನಡ್ಕೊಳ್ತಾ ಇಲ್ಲ ಅಂತ ಹೇಳಿದ ತಕ್ಷಣವೇ ಆ ಯುದ್ಧಕ್ಕೆ ಡಾಲ್ಹೌಸಿ ಸನ್ನದ್ಧನಾಗ್ತಾನೆ. ಹಾಗೆಯೇ ಅವನು ಅಂದ್ಕೊಂಡಾಗೇ ಭಾರತದ ಪೂರ್ವ ಭಾಗದ ಪ್ರದೇಶಗಳನ್ನು ತನ್ನ ಆಧಿಪತ್ಯಕ್ಕೆ ಅಥವಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಧಿಪತ್ಯಕ್ಕೆ ಒಳಪಡಿಸೋದ್ರಲ್ಲಿ ಆತ ಸಫಲನಾಗ್ತಾನೆ. ಸೊ ಈ ಥರ 3 ಯುದ್ಧಗಳ ಮೂಲಕ ಭಾರತದ ಕೆಲವು ಭಾಗಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದ ಆಧಿಪತ್ಯಕ್ಕೆ ಡಾಲ್ಹೌಸಿ ಸೇರಿಸ್ತಾನೆ. ಇನ್ನು ಎರಡನೇ ಒಂದು ನೀತಿ ಅಂತ ಹೇಳಿದ್ರೆ ದ ಸ್ಟೇಟ್ಸ್ ಅನೆಕ್ಸ್ಡ್ ಆನ್ ದ ಗ್ರೌಂಡ್ಸ್ ಆಫ್ ಮಿಸ್ಗವರ್ನಮೆಂಟ್ ಅಂತ. ಅದರಲ್ಲಿ ಔದು, ಬಿರಾರು, ಪೂನಾ, ಕೂರ್ಗು ಮತ್ತು ತಂಜಾವೂರು. ನೋಡಿ ಇಲ್ಲಿ ಬಿರಾರ್, ಈಗ ಮೊದಲು ನಾವು ಔದನ್ನು ನೋಡೋದಾದರೆ ಸೊ ಇದು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂಥ ರಾಜ್ಯ. ಸಾಕಷ್ಟು ಸಮಯದಿಂದ ಸಹಾಯಕ ಸೈನ್ಯ ಪದ್ಧತಿಗೆ ಇದು ಒಳಗಾಗಿದೆ. ಸೈನ್ಯದ ವೆಚ್ಚವನ್ನು ಇವರು ಭರಿಸಬೇಕಾಗಿರುತ್ತೆ. ಆದರೆ ಇಲ್ಲಿ ಔದ್ ಭಾಗದಲ್ಲಿ ಏನಾಯಿತು ಅಂದರೆ ಬ್ರಿಟಿಷ್ ಅಧಿಕಾರಿಗಳು ದೈನಂದಿನ ಆಡಳಿತದಲ್ಲಿ ಅವರು ತಲೆ ಹಾಕ್ತಾ ಹೋಗ್ತಾರೆ. ರೆಸಿಡೆಂಟ್ರು ಅಲ್ಲಿರುವಂಥ ಅಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಅವರು ಇದ್ಕೊಂಡು ಶೋಷಣೆಯನ್ನು ಮುಂದುವರಿಸ್ಕೊಳ್ತಾ ಹೋಗ್ತಾರೆ. ಸೊ ಇದರಿಂದ ಯಾವಾಗ ಇವರು ಎಲ್ಲ ವಿಷಯಗಳಲ್ಲಿ ತಲೆ ಹಾಕೋದಕ್ಕೆ ಶುರು ಮಾಡ್ತಾರೆ, ಅಲ್ಲಿ ನಡೆಯುವಂಥ ಆಡಳಿತ ಒಂಥರ ದುರವಸ್ಥೆಯನ್ನು ತಲುಪುತ್ತೆ, ಅಂದರೆ ದುಸ್ಥಿತಿಗೆ ಬಂದುಬಿಡುತ್ತೆ. ಸೊ ಅಂದರೆ ಆಂತರಿಕ ವಿಷಯದಲ್ಲಿ ತಲೆ ಹಾಕಿದಾಗ ಅಲ್ಲಿ ಒಂಥರ ಅಲ್ಲಿ ಏನು ಆಳ್ವಿಕೆ ಮಾಡ್ತಾ ಇದ್ದಂಥ ಔದ್ ಪ್ರದೇಶವನ್ನು ಏನು ಆಳ್ವಿಕೆ ಮಾಡ್ತಾ ಇದ್ದಂಥ ಅರಸರು ಏನಿದ್ರು ಅವರಿಗೆ ಒಂಥರ ಗೊಂದಲಗಳು ಸೃಷ್ಟಿಯಾಗುತ್ತೆ. ಒಂಥರ ಆಡಳಿತ ಹದಗೆಡೋದಕ್ಕೆ ಇವ್ರುಗಳೇ ಕಾರಣ ಆಗ್ತಾರೆ. ಹಾಗಾಗಿ ಅಲ್ಲಿದ್ದಂಥ ರೆಸಿಡೆಂಟು ಸ್ಲೀಮನ್ ಅಂತ ಹೇಳಿ ಅವನೇನು ಮಾಡ್ತಾನೆ, ಇಲ್ಲಿ ನಡೀತಾ ಇರುವಂಥ ದುರಾಡಳಿತದ ಬಗ್ಗೆ ಕಂಪ್ನಿಗೆ ವರದಿಯನ್ನು ಕೊಡ್ತಾನೆ. ಆಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನು ಮಾಡ್ತಾರೆ, ಔದ್ ಮೇಲೆ ಆಕ್ರಮಣ ಮಾಡಿ ಅನ್ನೋ ಒಂದು ಆದೇಶವನ್ನು ಆದೇಶ ಅನ್ನೋದಕ್ಕಿಂತ ಅದಕ್ಕೆ ಒಪ್ಕೊಳ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯ ಉದ್ದೇಶ ಆಗಿರುತ್ತೆ, ಔದನ್ನು ಆಕ್ರಮಿಸಬೇಕು, ಅದ್ರ ಮೇಲೆ ನಾವು ಆಕ್ರಮಿಸಿ ಅದನ್ನು ವಶಪಡಿಸ್ಕೊಳ್ಬೇಕು ಅನ್ನೋ ಉದ್ದೇಶ ಏನು ಈಸ್ಟ್ ಇಂಡಿಯಾ ಕಂಪನಿಗಿರುತ್ತೆ, ಅದನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂದೆ ವ್ಯಕ್ತಪಡಿಸಿದಾಗ ಅದಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ಸು ಅದಕ್ಕೆ ಏನು ಮಾಡ್ತಾರೆ, ಒಪ್ಪಿಗೆಯನ್ನು ಕೊಡ್ತಾರೆ. ಸೊ ಇದರಿಂದ ಡಾಲ್ಹೌಸಿ 1856ರಲ್ಲಿ ತನ್ನ ಸಹಾಯಕ ಸೈನ್ಯದಿಂದನೇ ಅವನೇನು ಮಾಡ್ತಾನೆ, ಸೈನ್ಯ ಏನಿತ್ತು ಆ ಸೈನ್ಯದ ಸಹಾಯದಿಂದನೇ ಅವನು ಔದನ್ನು ಮೂತಿಗೆ ಹಾಕಿ ಅದನ್ನು ವಶಪಡಿಸ್ಕೊಳ್ತಾನೆ. ಜೊತೆಗೆ ಅಲ್ಲಿದ್ದಂಥ ರಾಣಿ ಬೇಗಂಳನ್ನು ಒಂಥರ ಅವಮಾನ ಮಾಡಿ ವಾರ್ಷಿಕ 10 ಲಕ್ಷ ರೂಪಾಯಿ ನಾವು ವಾರ್ಷಿಕ ವೇತನವನ್ನು ಕೊಡ್ತೀವಿ, ತಾವು ತಮ್ಮ ಅಧಿಕಾರವನ್ನು ತ್ಯಜಿಸಬೇಕು ಅಂತ ಹೇಳಿ ಆಕೆಯನ್ನು ಕಲ್ಕತ್ತಾಗೆ ಕಳಿಸ್ಬಿಡ್ತಾರೆ. ಸೊ ಈ ಥರ ಒಂದು ಭಾಳ ಹಿಂದಿಂದ ಸಾಕಷ್ಟು ಘನ ಇತಿಹಾಸವನ್ನು ಹೊಂದಿದಂಥ ಔದ್ ಪ್ರಾಂತ್ಯ ಏನಾಯಿತು ಅಂತ ಹೇಳಿದ್ರೆ ಬ್ರಿಟಿಷರ ಆಧಿಪತ್ಯಕ್ಕೆ ಒಳಪಡುತ್ತೆ. ಖಂಡಿತವಾಗ್ಲೂ ಇದು ಔದ್ನ ಜನರ ಆಕ್ರೋಶಕ್ಕೆ ಕಾರಣವಾಗುತ್ತೆ. ಮುಂದೆ 1857ರ ದಂಗೆಯನ್ನು ನಾವು ನೋಡ್ತೀವಿ ಅಂತ ಹೇಳಿದಾಗ ಔದ್ ಸಹ ಅಲ್ಲಿ 1857ರ ದಂಗೆಯ ಪ್ರಮುಖ ಕೇಂದ್ರವಾಗಿ ಗುರುತಿಸ್ಕೊಳ್ಳುತ್ತೆ. ಅಂದರೆ ಅಲ್ಲಿರೋ ಜನ ಅದಕ್ಕೆ ಬೆಂಬಲಿಸ್ತಾರೆ, ಬ್ರಿಟಿಷರ ವಿರುದ್ಧವಾಗಿ ಏನು ಕ್ರಾಂತಿಕಾರಿಗಳು ಇರ್ತಾರೆ ಅವ್ರನ್ನ ಬೆಂಬಲಿಸ್ತಾರೆ. ಔದ್ ಸಹ ಅಲ್ಲಿ ಪ್ರಮುಖ ಕೇಂದ್ರವಾಗಿ ನಾವಲ್ಲಿ ಆ ಒಂದು ದಂಗೆಯ ಪ್ರಮುಖ ಕೇಂದ್ರವಾಗಿ ಗುರುತಿಸ್ತಾ ಹೋಗ್ತೀವಿ. ಸೊ ಇದೇ ಥರ ಬಿರಾರು. ಸೊ ಬಿರಾರ್ ಅಂತ ಹೇಳಿದ್ರೆ ಹೈದರಾಬಾದ್ನ ನಿಜಾಮನ ಒಂದು ಆಧಿಪತ್ಯಕ್ಕೆ ಒಳಪಟ್ಟಂಥ ಭಾಗ ಇದು. ಇಲ್ಲೂ ಅಷ್ಟೇ ಸೇನಾ ವೆಚ್ಚ, ಸಹಾಯಕ ಸೈನ್ಯ ಪದ್ಧತಿಗೆ ಹೈದರಾಬಾದ್ನ ನಿಜಾಮ ಒಳಗಾಗಿರ್ತಾನೆ. ಸೇನಾ ವೆಚ್ಚವನ್ನು ಭರಿಸಲಿಲ್ಲ ಅನ್ನೋ ನೆಪ, ವೆಚ್ಚ ಭರಿಸಲಿಲ್ಲ ಅನ್ನೋ ವಿಷಯ ಅಲ್ಲಿರುತ್ತೆ. ಜೊತೆಗೆ ಆ ವೆಚ್ಚ ಅವನು ಸರಿಯಾಗಿ ಭರಿಸ್ತಲೇ, ಆ ವೆಚ್ಚವನ್ನು ಭರಿಸ್ತಲೇ ಪಾವತಿಸಬೇಕಾಗಿರುವಂಥ ಒಂದು ಬಾಕಿ ಹಣದ ಮೊತ್ತ ಎಷ್ಟಾಗಿರುತ್ತೆ ಅಂತ ಹೇಳಿ ದಿನೇ ಅದು ಹೆಚ್ಚಿಗೆ ಆಗ್ತಾ ಇರುತ್ತೆ. ಹೆಚ್ಚು ಕಡಿಮೆ ಒಂದು 8 ಲಕ್ಷದಷ್ಟು ಅವನು ಬಾಕಿ ಬ್ರಿಟಿಷರಿಗೆ ಕೊಡಬೇಕಾಗಿರುತ್ತೆ. ಅಂಥ ಸಮಯದಲ್ಲಿ ಈ ಹಣ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನೋ ನೆಪ, ಅಂದರೆ ಅವನ ಕೈಯಲ್ಲಿ ಆ ಸೈನ್ಯವನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಅವನನ್ನು ನಾವು ಅಧಿಕಾರದಲ್ಲಿ ಉಳಿಸೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ವಿಷಯದಲ್ಲಿ ನಾವು ನೋಡ್ಬೋದು. ಆ ಪ್ರಶ್ನೆಗಳು ಆ ಕಂಪನಿ ಎತ್ತುತ್ತೆ. ಹಾಗಾಗಿ ದಿನೇ ಅದು ಮೊತ್ತ ಜಾಸ್ತಿ ಆಗ್ತಾ ಇದ್ದಿದ್ದರಿಂದ ಬಾಕಿ ಮರುತ್ಪಾವತಿಯನ್ನೇ ಆಧಾರವಾಗಿಟ್ಕೊಂಡು ಡಾಲ್ಹೌಸಿ 1853ರಲ್ಲಿ ವಾರ್ಷಿಕವಾಗಿ ಸುಮಾರು 50 ಲಕ್ಷದಷ್ಟು ಆದಾಯವನ್ನು ತರ್ತಾ ಇದ್ದಂಥ ಬಿರಾರನ್ನು ಅವನೇನು ಮಾಡ್ತಾನೆ, ತನ್ನ ಆಧಿಪತ್ಯಕ್ಕೆ ಒಳಪಡಿಸ್ಕೊಳ್ತಾನೆ. ಸೊ ಈ ಥರ ನಮಗೆ
ಪೂನಾ ಆಗಲಿ ಕೂರ್ಗಾಗಲಿ ಇದೇ ಥರ ಕಾರಣಗಳನ್ನು ಮುಂದೆ ಇಟ್ಕೊಂಡು ಅವುಗಳನ್ನು ಅವ್ರು ಏನು ಮಾಡ್ತಾರೆ, ತಮ್ಮ ಆಧಿಪತ್ಯಕ್ಕೆ ಒಳಪಡಿಸ್ಕೊಳ್ತಾರೆ. ಅಂದರೆ ಒಟ್ಟಾರೆ ನೋಡಿ, 1848ರಲ್ಲಿ ಅವನು ಅಧಿಕಾರಕ್ಕೆ ಬರ್ತಾನೆ. ಹೆಚ್ಚು ಕಡಿಮೆ 1856 ಬರೋಷ್ಟೊತ್ತಿಗೆ ಭಾರತದ ಅನೇಕ ಭಾಗಗಳನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಆತ ಒಳಪಡಿಸ್ತಾನೆ. ಅಂದ್ಕೊಂಡ ಹಾಗೆ ಅವನ ಉದ್ದೇಶ ಅದೇ ಇರುತ್ತೆ, ಅವನ ಇಂಟೆನ್ಷನ್ ಅದೇ ಇರುತ್ತೆ. ಅಲ್ಲಿ ಟೆರಿಟೋರಿಯಲ್ ಲಿಮಿಟ್ಸ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ ಮಸ್ಟ್ ಬಿ ಎಕ್ಸ್ಪ್ಯಾಂಡ್ ಅಂತ ಅಂದ್ಕೊಂಡು ಅವನು ಏನು ಬಂದಿರ್ತಾನೆ, ಆ ಎಲ್ಲ ವಿಷಯಗಳನ್ನು ಅವನು ಇಲ್ಲಿ ಪೂರೈಸೋದ್ರಲ್ಲಿ ಸಾಫಲ್ಯತೆಯನ್ನು ಕಂಡುಕೊಳ್ತಾನೆ. ಸೊ ಇಷ್ಟು ಡಾಲ್ಹೌಸಿಯ ಪಾಲಿಸಿ ಆಫ್ ಎಕ್ಸ್ಪ್ಯಾನ್ಷನಲ್ಲಿ ಆತ ಅನುಸರಿಸಿದಂಥ 3 ನೀತಿಗಳಲ್ಲಿ ನಾನು 2 ನೀತಿಗಳನ್ನು ಇಲ್ಲಿ ಚರ್ಚೆ ಮಾಡಿದ್ದೀನಿ. ಮೊದಲನೇದು ಅಲ್ಲಿ ನೇಗರ ಆಕ್ರಮಣದ ಮೂಲಕ ಯಾವ ಭಾಗಗಳನ್ನು ವಶಪಡಿಸ್ಕೊಂಡ, ಹಾಗೆ ಎರಡನೇದು ಯುದ್ಧಗಳ ಮೂಲಕ ಯಾವ ಥರ ದುರಾಡಳಿತದ ನೆಪವನ್ನು ಒಡ್ಡಿ, ಅಂದರೆ ಆನ್ ದ ಗ್ರೌಂಡ್ಸ್ ಆಫ್ ಮಿಸ್ಗವರ್ನಮೆಂಟ್ ಅಂತ ಹೇಳಿ ಆ ಒಂದು ಕಾರಣದಿಂದ ಯಾವ್ಯಾವ ಭಾಗಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದ ಆಧಿಪತ್ಯಕ್ಕೆ ಒಳಪಡಿಸ್ತಾ ಅನ್ನೋ ವಿಷಯಗಳನ್ನು ನಾವು ಇವಾಗ ಚರ್ಚೆ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ರೆಫರೆನ್ಸನ್ನು ಇಲ್ಲಿ ವಿದ್ಯಾರ್ಥಿಗಳು ನೋಡ್ಕೋಬೇಕು. ನಾನು ರೆಫರೆನ್ಸನ್ನು ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿಗೆ ವಿಷಯಗಳನ್ನು ನಿಮ್ಮ ಕಾಲೇಜಿನ ಗ್ರಂಥಾಲಯಗಳಲ್ಲಿ ನೀವು ಹೆಚ್ಚಿಗೆ ವಿಷಯವನ್ನು ಕಲೆಕ್ಟ್ ಮಾಡಿ ಸಮರ್ಪಕವಾದಂಥ ಉತ್ತರವನ್ನು ಬರೆಯುವಂಥ ಪ್ರಯತ್ನ ವಿದ್ಯಾರ್ಥಿಗಳು ಮಾಡಬೇಕಾಗತ್ತೆ. ಥ್ಯಾಂಕ್ ಯು.